ಅವಳಿ ರಾಮಲಿಂಗೇಶ್ವರ ಜಾತ್ರೆ ಪ್ರಯುಕ್ತ ನಾನು ನಮ್ಮ ಕೋಲಾರ ಶಾಸಕರಾದ ಮಂಜುನಾಥ್ ಅವರು ನಮ್ಮ ಎಮ್ಎಲ್ಸಿರಾದ ಅನಿಲ್ ಕುಮಾರ್ ವಿಶೇಷವಾಗಿ ಮುಳಬಾಗಿಲಿನ ಕಾಂಗ್ರೆಸ್ನ ನಾಯಕರಾದ ಆದಿನಾರಾಯಣರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರು ಲಕ್ಷಾಂತರ ಜನ ಜಾತ್ರೆಯಲ್ಲಿ ಭಾಗವಹಿಸಿರೋದು ನೋಡಿದ್ರೆ ಬಹಳಷ್ಟು ಖುಷಿ ಅನ್ನಿಸ್ತದೆ. ರಾಮಲಿಂಗೇಶ್ವರ ಮತ್ತೆ ಪಾರ್ವತಿ ದೇವಿಯವರ ದರ್ಶನವನ್ನು ನಾವೆಲ್ಲರೂ ಇಲ್ಲಿ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ, ಸರ್ವ ಜನಾಂಗದ ಶಾಂತಿ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ಈ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲ ಉತ್ತಮವಾಗಿ ನಡೆಯಲಿ. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮತ್ತು ಅತಿ ಉತ್ತಮವಾದ ಆಡಳಿತವನ್ನು ನಮ್ಮ ರಾಜ್ಯದಲ್ಲಿ ಕೊಟ್ಟಿದೆ. 5 ಯೋಜನೆಗಳು ಸುಮಾರು ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳನ್ನ ಕೊಡುವುದರ ಮುಖಾಂತರ ಎಲ್ಲ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗಿದೆ. ಬಹಳಷ್ಟು ಜನ ಇಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರೂ ಹೆಣ್ಮಕ್ಳು ಮುಖದಲ್ಲಿ ಒಂದು ಮಂದಹಾಸ ಇದೆ. ಅದು ಬರ್ತಾ ಇರೋ 2,000 ರೂಪಾಯಿಂದ ಹಿಡಿದು ಬಸ್ಸಲ್ಲಿ ಫ್ರೀಯಿಂದ ಹಿಡಿದು 1 ಕೆಜಿ ಅಕ್ಕಿ, 1 ಕೆಜಿ ದುಡ್ಡು ಮತ್ತು ಇನ್ನೂ ಯೂನಿಟ್ ಕರೆಂಟ್ ಫ್ರೀ. ಕೋಲಾರ ಜಿಲ್ಲೆಯಲ್ಲಿ 94% ಜನ ಕರೆಂಟ್ ಬಿಲ್ ಕಟ್ತಾರೆ. ಅಂದರೆ ಅವರೆಲ್ಲರೂ ಫಲಾನುಭವಿಗಳು. ಅವರಲ್ಲಿ ಮುಖದಲ್ಲಿರುವಂತಹ ಒಂದು ಸಂತೋಷವನ್ನು ನೋಡಿದ್ರೆ ನನಗೂ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನಗಳಿಗೋಸ್ಕರ ಮಾಡಿರುವಂತಹ ಒಳ್ಳೆಯ ಕೆಲಸಗಳ ಫಲ ಮುಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಿದೆ. ಮುಂದಕ್ಕೆ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಮುಂದೆ ಬರ್ತದೆ. ಇಲ್ಲಿ ನಮ್ಮ ಆದಿನಾರಾಯಣರವರು ಇಲ್ಲಿನ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಲ್ಲಿ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಲ್ರೆಡಿ ಮಂಜು ಅವರು ಸಂಕಲ್ಪ ಮಾಡಿದ್ದಾರೆ, ನಾನು ಸಂಕಲ್ಪ ಮಾಡಿದ್ದೀನಿ. ಕಾಂಗ್ರೆಸ್ ಸರ್ಕಾರ ವಾಪಸ್ ಬರಲಿ, 28ಕ್ಕೆ ಇನ್ನೂ ಹೆಚ್ಚಿನ ಸೀಟ್ಗಳು ಬರಲಿ, ಮತ್ತೆ ಮುಳಬಾಗಿಲಿನಲ್ಲಿ ನಮ್ಮ ಅಭ್ಯರ್ಥಿ ಆದಿನಾರಾಯಣ್ ಗೆಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡಿದ್ವಿ.